बोलो भारत माता की ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿದ್ದಂತ ಸನ್ಮಾನ್ಯ ಸಂಜಯ್ ಪಾಟೀಲ್ ಅವರೇ, ಸನ್ಮಾನ್ಯ ಸುಭಾಷ್ ಪಾಟೀಲ್ ಅವರೇ, ಕೋಲ್ಕರ್ ಅವರೇ, ಗೋವಿಂದ ಕೊಪ್ಪದ್ ಅವರೇ, ಬಸಪ್ಪ ಬಂಗ್ಲಿ ಅವರೇ, ಅರ್ಬಾನ್ ವಿಧಾನಸಭಾ ಕ್ಷೇತ್ರ ಆಗತಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ ಮತ್ತೊಂದು ಭಾರತೀಯ ಜನತಾ ಪಾರ್ಟಿ ಪರವಾಗಿ ವೈಯಕ್ತಿಕ ಮತ್ತೊಂದು ಸಲ ತಮಗೆಲ್ಲ ಸ್ವಾಗತ ಬಯಸುತ್ತಾ, ಸೊ ಈಗಾಗಲೇ PL2 ಇದ್ದಂತ ಆತ್ಮನಿರ್ಭರ ವಿಚಾರ ಎರಡೂ ಅಂದ್ರೆ ಗೋವಿಂದ ಕೊಪ್ಪದವರು, ಸಂಜಯ್ ಪಾಟೀಲ್ ಅವರು, ಸುಭಾಷ್ ಪಾಟೀಲ್ ಅವರು ಎಲ್ಲರೂ ಹೇಗೆ, ಯಾಕಂದ್ರೆ ಈ ವೋಟ್ ಅಂದ್ರೆ ಡಿಲೀಟ್ ಮಾಡೋದು ಅಥವಾ ಮತಪಟ್ಟಿಗೆ ತೆಗೆದು ಹಾಕೋದು ಯಾಕೆ ಮಾಡ್ಬೇಕಂದ್ರೆ ಎಲ್ಲ ಕಡೆ ಅಂದ್ರೆ ಒಂದ್ ಕಡೆ ಇದ್ದಾವ ಮತ್ತೊಂದ್ ಕಡೆ ಇರ್ತಾರೋ, ಮತ್ತೊಂದ್ ಗ್ರಾಮದಾಗಿರ್ತಾರೋ, ಅರ್ಬಾನಾಗಿರ್ತಾರೋ, ಬೆಂಗಳೂರಾಗಿರ್ತಾರೋ, ಅದಕ್ಕೆ ಒಬ್ಬರ ಮತ್ತೆ ನಮ್ಮ ಕ್ಷೇತ್ರದಾಗ ಅವ್ರು ವೋಟ್ ಉಳಿಸ್ಕೊಂಡ್ರೆ ಅನುಕೂಲ ಆಗ್ತದೆ. ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಚಲೋ ಆಗ್ತದೆ. ಮತ್ತ ಅವೆಲ್ಲರೂ ಹೆಚ್ಚು ಕಮ್ಮಿ ಡಿಸೆಂಬರ್ ಕೊನೆ ವಾರದಾಗ ಅಥವಾ ಜನವರಿ ಗ್ರಾಮ ಪಂಚಾಯತಿ ಅವಧಿ ಮುಗಿತೈತಿ, ಹೊಸ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾವ. ನೀವೆಲ್ಲರೂ ಅಂದ್ರೆ ಈಗ ರೆಡಿ ಆಗಿ ಸಾಧ್ಯ ಎಲ್ಲ ಅಂದ್ರೆ ಮತಪಟ್ಟಿಯಿಂದ ಯಾರು ಇಲ್ಲಲ್ಲ ಅವ್ರು ತೆಗೆದು ನೀವು ಯಾರದಾರ ಅಷ್ಟೇ ಇಟ್ಕೊಂಡ್ರೆ ನಿಮಗೂ ಅನುಕೂಲ ಆಗ್ತದೆ. ಗ್ರಾಮ ಪಂಚಾಯತಿ ಚುನಾವಣೆ ಮೊದಲು ಬರ್ತೈತಿ, ಆಮೇಲೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಬರ್ಬೋದು, ಆಮೇಲೆ APMC ಕಡೆಗೆ 28ರಾಗ MLA ಎಲೆಕ್ಷನ್. ಅದಕ್ಕೆ ಇದೊಂದು ಬಹಳ ಹುಷಾರಾಗಿ, ಯಾಕಂದ್ರೆ ನೋಡಿ ಬಿಹಾರದಾಗ 45ರಿಂದ 47 ಲಕ್ಷ ಮತವನ್ನ ತೆಗೆದ್ರ ಅವ್ರು. ಯಾಕಂದ್ರೆ ಎಲ್ಲಾ ಕಡೆ ಡಬಲ್ ಹಾಕೋದು. ಯಾಕಂದ್ರೆ ನಮಗೆ ಭಾರತ ಸಂವಿಧಾನದಾಗ ಬರೀ ಒಂದ ವೋಟ್ ಹಾಕ್ಬೇಕಂತ ಹಾಕೊಟ್ಟಾರ ನಮ್ಗೆ. ಅದು ಒಬ್ಬ 4-5 ಕಡೆ ಹಾಕಿದ್ರೆ ತಪ್ಪಾಗ್ತೈತೆ. ಅದಕ್ಕೆ ನೀವು ಎಲ್ಲರೂ ನಮ್ಮ ಕ್ಷೇತ್ರ ಈ PL1 ಅದ್ರ ಕೊಪ್ಪದ PL2 ಎಲ್ಲಾನು 281 ಬೂತ್ಗೆ ಒಬ್ಬೊಬ್ಬ ನೇಮಕ ಮಾಡಿದ್ವಿ. ಅವ್ರ ಹೆಸರನ್ನ ಆಮೇಲೆ ಹೇಳ್ತಾರೋ. ನೀವೆಲ್ಲರೂ ಕುಂತ್ಕೊಂಡು ಬಹಳ ಹುಷಾರಾಗಿ ಜಲ್ದಿ ಮಾಡ್ರೆ ಅನುಕೂಲ ಆಗಿದೆ. ಮತ್ತೆ ನೀವು ನಿಷ್ಕಾಳಜಿ ಮಾಡಿ ತಪ್ಪು ಬಿಟ್ಟರೆ ಅಂದ್ರೆ ಮುಂದೆ ಮತ್ತೆ ಮಾಡಕ್ಕಾಗಲ್ಲ. ಹೆಚ್ಚಿನ ಜವಾಬ್ದಾರಿ PL2 ಯಾರು ಆಗಿದ್ದೀರಿ ತಾವಲ್ಲಿ ಕೆಳಗಿದ್ದಂತ ನಮ್ಮ ಕಾರ್ಯಕರ್ತರು ಜನನೆಲ್ಲ ಕೂಡಿಸ್ಕೊಂಡು ನಿಮ್ಮ ಬೂತ್ ಒಳಗೆ ಎಷ್ಟು ಮಂದಿ ಇದಾದ್ರು ಎಷ್ಟು ಇಲ್ಲ ನೋಡ್ಕೊಂಡು ಲಿಸ್ಟ್ ಮಾಡಿ ಆದಷ್ಟು ಲಿಸ್ಟ್ ಪ್ರಕಾರ ಫೈನಲ್ ಮಾಡ್ಬೇಕಂತ ತಮಗೆಲ್ಲ ನಾವು ವಿನಂತಿ ಮಾಡ್ಕೊತೀನಿ. ಬಹಳ ವಿಚಾರ ಅಂದ್ರೆ ಈಗಾಗಲೇ ಸಂಜಯ್ ಪಾಟೀಲ್ ಅವರು ಹೇಳಿ, ಯಾಕಂದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ದೇಶದ ಉನ್ನತ ಮಾಡಿ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೂ ರಾಜಕಾರಣದಾಗ ಟೀಕೆಗಳ ಟಿಪ್ಪಣಿಗಳು ಇದ್ದೇ ಇರ್ತಾವೆ. ವಿರೋಧ ಪಕ್ಷ ಟೀಕೆ ಮಾಡೋರನ್ನ ನೀವು ಯಾಕೆ ಮಾಡ್ತೀರಿ ತನ್ನಕ್ಕೆ ಬರೋದಿಲ್ಲ. ಈಗ ನಮ್ಮಲ್ಲೇನ ನಾವ್ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ನಮಗೆ ಟೀಕೆ ಮಾಡೋರು ಇದ್ದೇ ಇರ್ತಾರೆ. ನೀವು ಯಾಕೆ ಟೀಕೆ ಮಾಡೋದನ್ನು ಹಕ್ಕು ನಮಗಿರಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳು ಬೇರೆ ಸಂಖ್ಯೆ ಇರ್ತಾವ. ಆದ್ರೆ ನಾವು ಎಷ್ಟು ಜನ ನಮ್ಗೇನೊಂದು ಗೆಲ್ಲಿಸ್ಕೊಂಡು ಸೇವಾ ಮಾಡಕ್ ಅವಕಾಶ ಮಾಡಿಕೊಟ್ಟಿರ್ತಾವೆ. ಪ್ರಾಮಾಣಿಕವಾಗಿ ನಮ್ಮ ಜನಕ್ಕೂ ನಮ್ಮ ರೈತರಿಗೆ ತೊಂದರೆ ಆಗಲ್ಲ ನಾವು ಕೆಲಸ ಮಾಡ್ಕೊಂಡ್ರೆ ನಮ್ಗೆ ಅಧಿಕಾರ ಕೊಟ್ಟದ್ದು ಸಾರ್ಥಕ ಆಗ್ತೈತಿ. ಅದಕ್ಕೆ ಎಲ್ಲರೂ PL2 ವಿಚಾರದಾಗ ಬಹಳ ಗಂಭೀರವಾಗಿ ಅತ್ಯಂತ ಕಳಕಳಿಯಿಂದ, ಯಾಕಂದ್ರೆ ನಮ್ಗೆಲ್ಲ ನಮ್ಮ ಮಂಡಲ ಅಧ್ಯಕ್ಷ ಮಾತೃಶಕ್ತಿ ಬರಬೇಕಾಯ್ತು, ಸೋಲಾಪುರ ಕಾರ್ಯಕ್ರಮ ಬರಕ್ಕಾಗಿಲ್ಲ. ಆದ್ರೂ ನೀವೆಲ್ಲರೂ ಕೂಡಿ ನಮ್ಮ ಇಲ್ಲಿ ಪದಾಧಿಕಾರಿಗಳು ಮಂಡಲ PL2 ಎಲ್ಲರೂ ಕೂಡಿ ಆದಷ್ಟು ಬೇಗ ನೀವು ಲಿಸ್ಟ್ ಮಾಡಿ ಫೈನಲ್ ಮಾಡಿ ಕೊಟ್ಟದ್ದಾದ್ರೆ ನಮ್ಮಲ್ಲಿ ಇನ್ನೂ ವೋಟ್ಗಳು ಕಡಿಮೆ ಆಗ್ತಾವ. ಅದು ಹೊರಗಿದ್ದವ್ರು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾದ್ರೆ ಅವರಲ್ಲಿ ಬೆಳಗಾವಿ ಬೆಂಗಳೂರಲ್ಲಿ ವೋಟಿಂಗ್ ಮಾಡ್ಕೊಳ್ಳೋ ಕೆಲಸ ಅವ್ರು ಮಾಡಿ ಪ್ರಾಮಾಣಿಕ ಎಲ್ಲ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಎಲ್ಲರೂ, ಯಾಕಂದ್ರೆ ಬೇಗನೆ ಎಲ್ಲ ನಾವು ನಿನ್ನೆ ಮೊನ್ನೆ ಎಲ್ಲ ಕಾರ್ಯಕ್ರಮ ಬಂದಿದ್ದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರೆಲ್ಲ ಬಂದು ಈ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡಿದ್ರಿ ಅಂತ ಅದಕ್ಕೆ ತಮಗೆಲ್ಲರಿಗೂ ಮತ್ತೊಂದ್ಸಲ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅವಶ್ಯಕತೆ ಐತೆ. ಯಾಕಂದ್ರೆ ಈ ದೇಶಕ್ಕೆ ಇನ್ನೂ ಗಟ್ಟಿಯಾಗಿರ್ಬೇಕು. ದೇಶ ಎಷ್ಟು ಗಟ್ಟಿಯಾಗಿರ್ತೈತಿ ನಾವು ಜನ ಅಷ್ಟು ಗಟ್ಟಿಯಾಗಿರ್ತೀವಿ. ಅದಕ್ಕೆ ನರೇಂದ್ರ ಮೋದಿ ಅವರು ಸೇವೆ ಭಾರತ ದೇಶಕ್ಕೆ ಇನ್ನೂ ಬಹಳ ಅವಶ್ಯಕತೆ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಅವ್ರನ್ನ ಇನ್ನೂ ಹೆಚ್ಚಿನ ಶಕ್ತಿ ಕೊಡುವಂತ ಕೆಲಸ ನಾವು ಹಳ್ಳಿ ಮಟ್ಟದಿಂದ ಮಾಡಿದ್ರೆ ದಿಲ್ಲಿ ಮಟ್ಟಕ್ಕೆ ಮುಟ್ತೈತಿ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಹೋಗೋಣ. ಆಮೇಲೆ ಮುಂದಿನ ದಿನಮಾನದಲ್ಲಿ, ಯಾಕಂದ್ರೆ 2028ಕ್ಕೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿಧಾನಸಭಾ ಚುನಾವಣೆ ಈಗಾಗಲೇ 2 ವರ್ಷ ಮುಗಿಯಾಕ ಬಂತು. 28ಕ್ಕೆ ಅಂದ್ರೆ ನಮ್ಮ ಚುನಾವಣೆ ನೀವೆಲ್ಲ ನೋಡಾಕತ್ತೀರಿ. ಅಂದ್ರೆ ಹೆಚ್ಚು ಕಮ್ಮಿ ಯಾವ್ಯಾವ ರಾಜ್ಯದ ಚುನಾವಣೆ ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ NDA ಬರೋದಿಲ್ಲ ಅಂತಿದ್ರು. ಆದ್ರೂ ಹೆಚ್ಚಿನ ಬಹುಮತದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಯ್ತು. ಅದಕ್ಕೆ 2028 ನಿಮ್ಮೆಲ್ಲರ ಆಶೀರ್ವಾದದಿಂದ 100ಕ್ಕೆ ನಮ್ಮ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಾಗೆ ಆಗ್ತೈತಿ. ಇಲ್ಲಿ 28ರ ಸರ್ಕಾರ ಆಗ್ತಂದ್ರೆ ಇನ್ನೂ ಒಳ್ಳೆ ಕೆಲಸ ನಮ್ಮ ಕ್ಷೇತ್ರ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ಕೊಂಡು ಅದಕ್ಕೆ ಸಂಜಯ್ ಪಾಟೀಲ್ ಹೇಳಿದ್ರು. ಯಾಕಂದ್ರೆ
ಇಲ್ಲಿ ನಡೀತೈತಿ ಮಾಡೋದಿಲ್ಲ ಅಂದ್ರೆ ಅವ್ರು ಯಾಕಂದ್ರೆ ಒಂದ್ ಸೈಡ್ ಐತಿ ಹಂಗೈತೆ ಅಂತ ಹೇಳಿ ಒಂದ್ ಸೈಡ್ ಐತಿ ಯಾವ್ದು ಕೆಲಸ ಬಿಡಾಕಬಾರ್ದು ಮೈ ಮರಿಬೇಡ್ರಿ. ಒಂದ್ ಸೈಡ್ 2023ದಾಗ ವಿಠಲಗೌಡ ಫುಲ್ ಒಂದ್ ಸೈಡ್ ಐತೆ. 28ಕ್ಕೆ ನಾಟಕ ಮಾಡೋರು ಈಗ ಮಾಡತ್ತಾರ, ನಿಮ್ಗೆಲ್ಲ ಗೊತ್ತೈತಿ. ಯಾಕಂದ್ರೆ 28 ಚುನಾವಣೆ ನಮ್ಮಿಂದ ಉಪಕಾರ ತಗೊಂಡು ನಮ್ಮ ಅಧಿಕಾರ ತಗೊಂಡು ಈಗ ಎಲ್ಲ ಹೊಟ್ಟೆ ಕಿಸ್ ಮಾಡತ್ತಾರೆ. ಯಾರ್ಯಾರು ಮಾಡತ್ತ ಎಲ್ಲ ಗೊತ್ತೈತೆ. ನಾಟಕ ಮಾಡತ್ತರು ಮಾಡ್ಲಿ. ಅದಕ್ಕೆ 28 ಲೀಟರ್ ಇಲ್ಲಪ್ಪ ಆಗಿದ್ರೆ ದೊಡ್ಡ ತಿಳ್ಕೊಬೇಡ್ರಿ. ಯಾಕಂದ್ರೆ ನಮ್ ಜೊತೆ ಇದ್ದವ್ರನ್ನ ಮೋಸ ಮಾಡುವಂತ ಲೆಕ್ಕ ಈಗ ಶುರು ಮಾಡಿದ್ದಾರೆ. ನಾನು ಎಲ್ಲ ನೋಡ್ಕೊಂಡು ಗೊತ್ತಿಲ್ಲ, ನಾನು ಕನಸು ಗೊತ್ತಿಲ್ಲ. ಈಗ ನಮ್ ಜೊತೆ ಇನ್ನೇನ್ ಮಾಡ್ಬೇಕು, ಯಾರ ಜೊತೆ ಕೂಡ್ತಾರೋ, ಯಾರ ಜೊತೆ ಎಲ್ಲ ಗೊತ್ತಿದೆ. ಅದಕ್ಕೆ ನಾವು ಎಲ್ಲ ಈಗಿಂತ ತಯಾರಿ ಮಾಡ್ಕೊಂಡ 2028 ಚುನಾವಣೆ ಅವ್ರು ಏನ್ ಎಷ್ಟು ವಿರೋಧ ಮಾಡ್ರು ಮತ್ತೊಂದ್ಸಲ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಗೆದ್ದು ಮತ್ತೆ ಅದಕ್ಕೆ ಅವ್ರಿಗೆ ಸಂದೇಶ ಈಗ ಕೊಟ್ಟು ನಾವು. ಯಾಕಂದ್ರೆ ಯಾವ್ಯಾವ ದೇಶಗಳು ಹೊಂಟಿದಾರೋ ಏನೇನ್ ಮಾಡ್ತಾರೋ ಮೊದಲೆಲ್ಲ ಬಹಳ ಚಲೋ ಇದ್ದಾರೆ. ಈಗ ಒಂದು 5-6 ತಿಂಗಳಾಗ ಅವ್ರಿಗೆ ಏನಾಗೈತಿ ಗೊತ್ತಿಲ್ಲ ನನಗ. ಸೊ ಅಗದಿ ಒಂಥರ ಬಹಳ ಹೊಟ್ಟೆ ಕಿಚ್ಚು ಮಾಡ್ತಾರೆ. ನಾನಂತೆ ವೈಯಕ್ತಿಕವಾಗಿ ಯಾವ ವ್ಯಕ್ತಿಗೂ ಕೆಟ್ಟ ಮಾಡಿಲ್ಲ, ಯಾವ ಸಮಾಜಕ್ಕೂ ಕೆಟ್ಟ ಮಾಡಿಲ್ಲ. ಅದು ಕೆಲವೊಂದು ಮಾಡತ್ತಾರೋ ಮಾಡ್ಲಿ. ನಮ್ಮ ತಯಾರಿ ನಾವೆಲ್ಲ ಮಾಡ್ಕೊಂಡ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಮುಂದೆ ಎಲ್ಲ ಮಾಡೋಣ. ಅದಕ್ಕೆ ನಾವು ಯಾರು ಕೆಟ್ಟ ಮಾಡೋದು ಬೇಡ. ಸೊ ಅವ್ರಿಗೆ ಇನ್ನೂ ತಿಳಿಸಿ ಹೇಳುವಂತ ಕೆಲಸ ಮಾಡೋಣ. ಉಪಕಾರ ತಗೊಂಡ್ರಿ ನೀವು ನಮ್ಗೆ ಭಾರತೀಯ ಜನತಾ ಚೆನ್ನಾಗಿರ್ಪ. ಅವ್ರು ಇರೋದಿಲ್ಲ ಅಂದ್ರೆ ಏನೂ ಮಾಡಕ್ಕಲ್ಲ. ನಮ್ಮ ಇದ್ದಂತ ಕಾರ್ಯಕರ್ತರು ನಮ್ಮ ಇರೋ ಗಟ್ಟಿಯಾಗಿ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅರಮಾನ ಮತಕ್ಷೇತ್ರ ಇನ್ನೂ ಹೆಚ್ಚಿನ ಗಟ್ಟಿಯಾಗಿ ಕಟ್ಟೋಣ, ಕೆಲಸ ಮಾಡೋಣ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸಲ ಡಿಸಿಸಿ ಬ್ಯಾಂಕ್ ಯಾಕಂದ್ರೆ ಹೇಳ 29 ನಂತರ ಹೋರಾಟ ಮಾಡಿ ಇವತ್ತು ಅಂದ್ರೆ ಅಧ್ಯಕ್ಷ ನಮ್ಮವರಾಗುವಂತ ಅವಕಾಶ ಇತ್ತು. ಅದಕ್ಕೆ ಡಿಸಿಸಿ ಬ್ಯಾಂಕ್ನು ಅಣ್ಣಾಸಾಹೇಬ್ ಜೊಲ್ಲೆ ಅವರಂತ ಒಬ್ಬರು ಒಳ್ಳೆ ಅಧ್ಯಕ್ಷ ಮಾಡಿದೀವಿ. ಮುಂದಿನ ದಿನಮಾನದಲ್ಲಿ ಡಿಸಿಸಿ ಬ್ಯಾಂಕ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರಿರ್ಬೋದು ಎಲ್ಲರಿಗೂ ಬಹಳ ವಿಶೇಷವಾಗಿ ಉದಾಹರಣೆ ಮಾಡಿ ನಾವು ಕೂಡ ಮೀಟಿಂಗ್ ಮಾಡಿದ್ವು. ಮೊದಲು ನಮ್ಮ ಡಿಸಿಸಿ ಬ್ಯಾಂಕ್ ಟ್ರ್ಯಾಕ್ಟರ್ ಲೋನ್ ಕೊಡ್ತಿದ್ರೆ ಟ್ರ್ಯಾಕ್ಟರ್ ಲೋನ್ ಅವರು ಇಲ್ಲೇ ತಗೋಬೇಕಂತ ಹೇಳ್ತಾರೆ ಬ್ಯಾಂಕ್ನವರು. ಅಂದ್ರೆ ಗೋಕಾಕ್ ಬೆಳಗಾವಿ ಇಲ್ಲಿ ತಗೊಂಡ್ರೆ 1,25,000 ರೂಪಾಯಿ ಖರ್ಚು ಬೀಳ್ತಿದ್ದೆ. ಅದು ಇಲ್ಲೇ ತಗೋತಾರೆ. ಯಾಕೆ ತಗೊಂತಿದ್ದು ಹುಕ್ಕೇನ ಗೊತ್ತಿಲ್ಲ. ಹುಕ್ಕೇನ ಕೂತ್ಕೊಂಡು ಹೇಳ್ತಿದ್ದ ನಾವು ಇಲ್ಲೇ ತಗೋಬೇಕಂತ ಹೇಳಿ ಇಲ್ಲಿ ತಗೊಂಡ್ರೆ 1,25,000. ಮನೆ ಕೂತು ನಾವು ಅವ್ರು ಬೇಕಾದ ತಗೋತ್ತೇಳಿ ನಾವು ಅನ್ನೋ ಶಬ್ದದಲ್ಲಿ ಕರ್ನಾಟಕ ತಗೋಲಿ ಮಹಾರಾಷ್ಟ್ರ ಅಲ್ಲಿ ತಗೊಂಡ್ರೆ 1,25,000 ರೂಪಾಯಿ ಕಡಿಮೆ ಬೀಳ್ತೈತೆ. ರೈತರಿಗೆ 1,25,000 ರೂಪಾಯಿ ಉಳಿತೈತೆ. ಅದಕ್ಕೆ ನಾವು ಎಲ್ಲ ನಾವು ಇನ್ನೂ ಕೆಲಸ ಬಹಳ ಗಟ್ಟಿಯಾಗಿ ಮಾಡೋರು. ಯಾಕಂದ್ರೆ ಹೇಳಿದ್ದು ನಾವು 10 ವರ್ಷ ಯಾರ್ಯಾರು ಕೆಲಸ ಮಾಡಿದ್ದೀರಿ ಅವ್ರನ್ನೆಲ್ಲ ಕಡೆ ಕಿತ್ತಾಕ ನೀನ್ ಯಾರು ಲೀಡರ್ಗಳು ಒತ್ತಾಡ್ತಾರಾಗಿಲ್ಲ. ಡಿಸಿಸಿ ಬ್ಯಾಂಕ್ ವಿಚಾರ ಎಲ್ಲಾನು ತೆಗೆಯೋದು. ಯಾಕಂದ್ರೆ ಒಂದೊಂದ್ ಕಡೆ ಕುಂತ ರೈತರ ಬಗ್ಗೆ ಕೆಲಸ ಮಾಡೋದು. ಮಾರ್ಚ್ ಬಂದಾಗ ದುಡ್ಡು ತೆಗೆದು ವ್ಯವಹಾರದಾಗ ಎಲ್ಲ ಬಿಐಗಳ ಇಶ್ಯೂಗಳೆಲ್ಲ ಎಷ್ಟು ಕೆಲಸ ಮಾಡೋದು ನಿಮ್ಗೆಲ್ಲ ಗೊತ್ತೈತೆ. ಅಂದ್ರೆ ಇವ್ರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂದ್ರೆ ಏನೇನ್ ಎಲ್ಲ ಬೀಚ್ ಹೇಳಕ್ಕಾಗಲ್ಲ. ಅಂದ್ರೆ ಬಿಐಗಳು ಇಶ್ಯೂಗಳೆಲ್ಲ ರೈತರಿಗೆಲ್ಲ ಎಷ್ಟು ತೊಂದರೆ ಕೊಟ್ಟಾರ. ಅದಕ್ಕೆ ನಾವು ಕಲ್ತಿದ್ದು ಈಗೆಲ್ಲ ನೀಲ್ಕಂಠ ಡೈರೆಕ್ಟರ್ ಮೊದಲೇ ಇವೆಲ್ಲ ಕಲ್ತ ನೋಡ್ಬೇಕು. ಯಾಕಂದ್ರೆ ರೈತರಿಗೆ ಯಾವ್ದು ತ್ರಾಸ ಕೆಲಸ ಮಾಡ್ಕೋಬೇಕು. ಮುಂದಿನ ದಿನ ಮಾತ್ರ ಡಿಸಿಸಿ ಬ್ಯಾಂಕ್ ಮುಖಾಂತರ ಮೂಡಲ್ಗಿ ಗೋಕಾಕ್ ಹೆಚ್ಚಿನ ರೈತರಿಗೆ ಸೇವಾ ಆಗಿರ್ಬೇಕು, ಗ್ರಾಹಕರಿಗೆ ಅನುಕೂಲ ಇರಬೇಕು. ಇಷ್ಟು ಪ್ರಾಮಾಣಿಕೆಲ್ಲ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ಜಿಲ್ಲೆ ಅಂತ ಎಲ್ಲ ಕೋಆಪರೇಟಿವ್ ಸಹಕಾರ ಸಂಸ್ಥೆ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಕಡೆ ಬಂದಿದಾವು. ಒಳ್ಳೆ ಪ್ರಾಮಾಣಿಕ ಕೆಲಸ ಮಾಡಿ ನಾವೆಲ್ಲ ಕೂಡ ಮಾಡಿ ಮಾತಾಡಿದ್ವಿ. ಎಲ್ಲ ನಾವು ಅಣ್ಣಾಸಾಹೇಬ್ ಜೊಲ್ಲೆ ಕೂಡ ಇನ್ನು 15 ವರ್ಷ ಒಟ್ಟ ಹುಕ್ಕೇರಿ ಅತನಿ ಕಡೆ ಬ್ಯಾಂಕ್ ಹೋಗಿರ್ಬಾರ್ದು. ಹಂಗೆ ಮಾಡೋದ್ರಿಂದ ನಾವು ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮಗಿರ್ಲಿ. ಅದಕ್ಕೆ ಕೋಆಪರೇಟಿವ್ ಎಲೆಕ್ಷನ್ ಅಲ್ಲಿ ಪಾರ್ಟಿ ಇರಲ್ಲ. ಇನ್ನು ಮುಂದೆಲ್ಲ ಪಾರ್ಟಿ ಎಲೆಕ್ಷನ್ ಬರ್ತಾವ. ಪಾರ್ಟಿ ಲೈನ್ ಮೇಲೆ ಹೋಗೋಣ ಎಲ್ಲ. ಯಾಕಂದ್ರೆ ಅಲ್ಲೆಲ್ಲ ಅಂದ್ರೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಎಂಡಿಎಸ್ ಎಲ್ಲ ಕೂಡಿ ಮಾಡ್ತೀವಿ. ಇನ್ನು ಮಾತ್ರ ಯಾವ ಕೋಆಪರೇಟಿವ್ ಎಲೆಕ್ಷನ್ ಎಲ್ಲ ಬಹಳ SLD ಬರ್ಬೋದು ಅಷ್ಟೇ. ಅದು ಬಿಟ್ರೆ ಎಲ್ಲ ಪಾರ್ಟಿ ಮ್ಯಾಗಿದ್ದವು. ನಾವು ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಬಹಳ ಗಟ್ಟಿಯಾಗಿ ಕಟ್ಟಿ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೋಣ. ಎಲ್ಲ ಜಿಲ್ಲಾ ಮುಖಂಡ ಸಹಕಾರ, ರಾಜ್ಯದ ಮುಖಂಡ ಸಹಕಾರ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಆಗುವಂತ ಎಲ್ಲ ಲಕ್ಷಣಗಳು ಒಳ್ಳೇದಾಗ್ತದೆ. ಈಗ ಏನ್ ನಮ್ಮ ಮತದಾರ ಪಟ್ಟಿ ಬಗ್ಗೆ ಹೇಳಿದ್ರು ಇದನ್ನ ಬಹಳ ಗಂಭೀರವಾಗಿ ತಿಳ್ಕೊಂತ ಅವೆಲ್ಲ ಕೆಲಸ ಮಾಡಿ ವಿನಂತಿ ಮಾಡ್ಕೊತ ಇವತ್ತಿನ ಕಾರ್ಯಕ್ರಮ ಬಂತು. ಹೆಚ್ಚಿನ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ.